ಹಾಯ್ ಎಲ್ಲರಿಗೂ ನಮಸ್ಕಾರ ರೀ. ಸಂಕ್ರಾಂತಿ ಅಂದ್ರೆ ಎಳ್ಳು ಬೆಲ್ಲ ಸಿಹಿನ ನೆನಪಾಗುತ್ತಲ್ಲ. ಇವತ್ತು ನಾನು ಮನ್ಯಾಗ ಬಿಗಿನರ್ಸ್ ಇಲ್ಲ ಫಸ್ಟ್ ಟೈಮ್ ಮಾಡೋರಿಗೆ ಈಸಿಯಾಗಿ ಪ್ರಸಾದದ ಸ್ಟೈಲ್ನಾಗ ಖಾರ ಪೊಂಗಲ್ ಹೆಂಗೆ ಮಾಡೋದು ಅಂತ ತೋರ್ಸಾತೀನಿ. ಇದನ್ನ ಸಂಕ್ರಾಂತಿ ದಿವಸ ಅಷ್ಟೇ ಅಲ್ಲ, ಬೆಳಿಗ್ಗೆ ನಾಷ್ಟಾಗ ಇಲ್ಲ ಹಿಂಗ ಸ್ಪೆಷಲ್ ಒಕೇಶನ್ ಇದ್ದಾಗೂ ಮಾಡ್ಬೋದು. ಗುಡಿ ಒಳಗ ದೇವಸ್ಥಾನದ ಪ್ರಸಾದ ಟೈಪ್ ಸೇಮ್ ಟೇಸ್ಟ್ ಬರ್ಬೇಕಂದ್ರ ಅದಕ್ಕೆ ಟಿಪ್ಸ್ ಲಾಸ್ಟಿಗೆ ಹೇಳ್ತೀನಿ. ಅದಕ್ಕೆ ವಿಡಿಯೋ ಸ್ಕಿಪ್ ಮಾಡ್ಲಾರ್ದ ಕಂಪ್ಲೀಟ್ ಆಗಿ ನೋಡ್ರಿ. ಮೊದಲು ನಾ ಇಲ್ಲಿ ಕುಕ್ಕರ್ನಾಗ 1 ಕಪ್ ಅಕ್ಕಿ 1 ಕಪ್ ಹೆಸರು ಬೇಳೆ ಎರಡೂ ನೀರಾಗ ಸ್ವಚ್ಛ ತೊಳ್ಕೊಳತ್ತೀನಿ. ಅಕ್ಕಿ ಮತ್ತು ಬ್ಯಾಳಿ ಎರಡು ಸೇಮ್ ಪ್ರಮಾಣದಾಗ ಸೇಮ್ ಕ್ವಾಂಟಿಟಿ ಒಳಗೆ ತಗೋಬೇಕು. ಒಂದು ಸ್ವಚ್ಛಕ್ಕೆ ತೊಳ್ಕೊಂಡು 1-2 ಚಮಚ ತುಪ್ಪ ಹಾಕಿ ಹುರ್ಕೋಬೇಕು. ಹುರ್ಕೊಂಡು ನೀರು ಸ್ವಲ್ಪ ಜಾಸ್ತಿನ ಹಾಕೊಂಡು ಮೆತ್ತಗೆ ಬೇಯಿಸ್ಕೋಬೇಕು. ಸ್ವಲ್ಪ ಅರಿಶಿನ ಉಪ್ಪು ಈಗಾರ ಹಾಕೋಬಹುದು, ಇಲ್ಲ ಆಮೇಗಾರ ಹಾಕೋಬಹುದು. ನಮ್ಮ ಉತ್ತರ ಕರ್ನಾಟಕದ ಕಡೆ ಸಂಕ್ರಾಂತಿಗೆ ಮಾದ್ಲಿ ಶೇಂಗಾದ ಹೋಳ್ಗಿ ಮಾಡ್ತಾರೆ. ಅದ್ರ ವಿಡಿಯೋನು ಮೊದಲ ಮಾಡಿ ಹಾಕೇನಿ, ಅದನ್ನ ಚಾನಲ್ಗೆ ಹೋಗಿ ನೋಡ್ರಿ. ಇಲ್ಲ ಲಿಂಕ್ ನ ಡಿಸ್ಕ್ರಿಪ್ಷನ್ ಇಲ್ಲ ಕಮೆಂಟ್ನಾಗ ಹಾಕಿರ್ತೇನೆ, ಚೆಕ್ ಮಾಡ್ರಿ. ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ಅವರಿಗೆಲ್ಲ ಧನ್ಯವಾದಗಳು. ನನ್ನ ಚಾನಲ್ ಫಸ್ಟ್ ಟೈಮ್ ನೋಡಾತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಈ ಕಡೆ ಒಗ್ಗರಣೆಗೆ ಫುಲ್ ತುಪ್ಪ ಆದ್ರೂ ಹಾಕೋಬಹುದು, ಇಲ್ಲ ಸ್ವಲ್ಪ ಎಣ್ಣೆ ಸ್ವಲ್ಪ ತುಪ್ಪ ಆದ್ರೂ ಹಾಕೋಬಹುದು. ಹಾಕೊಂಡು ಅದಕ್ಕೆ 1-2 ಚಮಚ ಜೀರಿಗೆ, 1-2 ಚಮಚ ಮೆಣಸು ಔಡ್ ಸೌಡ್ ಕುಟ್ಟಿ ಹಾಕೋಬೇಕು. ಇಡೇದ ಹಾಕಿರೋ ಟೇಸ್ಟ್ ಬರಲ್ಲ. ಸ್ವಲ್ಪ ಶುಂಠಿ ಜಜ್ಜಿ ಹಾಕೋಬೇಕು. 1-2 ಮೆಣಸಿನ್ಕಾಯಿ ಖಾರ ನೋಡ್ಕೊಂಡು ನಾ ಇಲ್ಲಿ ಉದ್ದಕ್ಕೆ ಸೀಳ್ಕೊಂಡು ಹಾಕೊಂಡೇನಿ. ಸ್ವಲ್ಪ ಗೋಡಂಬಿ, ಸ್ವಲ್ಪ ಕರಿಬೇವು, ಸ್ವಲ್ಪ ಹಿಂಗ್ ಹಾಕಿ ತುಪ್ಪದಾಗ ಇಲ್ಲ ಎಣ್ಣೆಯೊಳಗೆ ಚಂದಗ ಹುರ್ಕೋಬೇಕು, ಕಲರ್ ಚೇಂಜ್ ಆಗೋ ಮಟ್ಟ. ಹಬ್ಬದ ದಿನ ಜಲ್ದಿ ಎದ್ದು ಪೂಜೆ ಮಾಡಿ ಮನಿ ತುಂಬ ತುಪ್ಪದ ಘಮ ಘಮ ಅಂತ ವಾಸನೆ ಬರ್ತಿರತ್ತೆ. ಆ ಥರ ಅಡ್ಗೆ ಮಾಡಿ ವಾಸನೆ ಬಂದ್ರದ ಒಂಥರ ಹಬ್ಬದ ಫೀಲ್ ಬರುತ್ತೆ. ಗಟ್ಟಿ ಇರಬಾರ್ದು, ಗಂಜಿ ತರ ಮೆತ್ತಗ ಬೇಯಿಸ್ಕೋಬೇಕು. ಗಟ್ಟಿ ಆಗಿತ್ತಪ್ಪ ಅಂತಂದ್ರೆ ಸ್ವಲ್ಪ ಬಿಸಿನೀರು ಕಾಯಿಸ್ಕೊಂಡು ಹಾಕೋಬಹುದು. ಅವಾಗಲೇ ಒಗ್ಗರಣೆ ಹಾಕಿದ್ವಲ್ಲ ಅದನ್ನು ಹಾಕಿ ಅರಿಶಿನ ಮತ್ತು ಉಪ್ಪು ನೀವು ಬೇಯಿಸ್ಕೋಬೇಕಾದ್ರೆ ಅವಾಗಾರ ಹಾಕೋಬಹುದು, ಇಲ್ಲಾಂದ್ರೆ ಈಗಾದ್ರೂ ಹಾಕೋಬಹುದು. ನಾ ಸ್ವಲ್ಪ ಈಗ ಹಾಕೊಂಡು ಮಿಕ್ಸ್ ಮಾಡ್ಕೊಳತ್ತೀನಿ. ಫಸ್ಟಿಗೆ ಇನ್ನೊಂದು ಚಮಚ ತುಪ್ಪ ಹಾಕಿದ್ರೆ ಖಾರ ಪೊಂಗಲ್ ರೆಡಿ. ಇದನ್ನ ಕೊಬ್ಬರಿ ಚಟ್ನಿ ಇಲ್ಲ ಯಾವ್ದಾರ ಸಾಂಬಾರ್ ಜೊತೆ ಸರ್ವ್ ಮಾಡ್ಬೋದು. ದೇವಸ್ಥಾನದ ಪ್ರಸಾದದ ಟೇಸ್ಟ್ ಬರಕ ಟಿಪ್ಸ್ ಏನಪ್ಪಾ ಅಂತಂದ್ರೆ, ನಾವು ಅಕ್ಕಿ ಮತ್ತು ಬ್ಯಾಳಿ ಬೇಯಿಸ್ಕೊಳ್ಳೋ ಮುಂದೆ ಹಂಗ ಬೇಯಿಸ್ಕೊಳ್ಳೋಕಿನ್ನ 1-2 ಚಮಚ ತುಪ್ಪ ಹಾಕಿ ಹುರಿದು ಬೇಯಿಸ್ಕೋಬೇಕು. ಒಗ್ಗರಣೆನ ಫುಲ್ ತುಪ್ಪದಾಗ ಹಾಕೋಬೇಕು. ಮೆಣಸನ್ನ ಇಡೇದ್ ಹಾಕೋಕಿನ್ನ ಔಡ್ ಸೌಡ ಜಜ್ಜಿ ಹಾಕೋಬೇಕು. ಲಾಸ್ಟ್ ಟಿಪ್ ಏನಪ್ಪಾ ಅಂತಂದ್ರೆ, ಎಲ್ಲ ಕಲಸಿದ ಮ್ಯಾಗ ಲಾಸ್ಟಿಗೆ ಇನ್ನೊಂದು ಚಮಚ ತುಪ್ಪ ಹಾಕ್ಬೇಕು. ಅವಾಗ ಸೇಮ್ ಟೇಸ್ಟ್ ಪ್ರಸಾದ ತರ ಬರುತ್ತೆ. ಸಂಕ್ರಾಂತಿ ಸ್ಪೆಷಲ್ ಖಾರ ಪೊಂಗಲ್ ಇಷ್ಟ ಆಯ್ತು ಅನ್ಕೋತೀನಿ. ಹಂಗಾರ ವಿಡಿಯೋ ಲೈಕ್ ಮಾಡ್ರಿ, ಫ್ಯಾಮಿಲಿ ಫ್ರೆಂಡ್ಸಿಗೂ ಶೇರ್ ಮಾಡ್ರಿ. ನೀವು ಮನ್ಯಾಗ ಒಂದ್ಸತಿ ಟ್ರೈ ಮಾಡ್ರಿ, ಹೆಂಗ್ ಬಂತಂತ ಕಮೆಂಟ್ನಾಗ ಹೇಳ್ರಿ. ಹಬ್ಬದ ಅಡಿಗೆ ಬೇಕಂತಂದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ಅಡ್ವಾನ್ಸ್ ಆಗಿ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್.